ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿ ಪಾತ್ರರಾದ ನನ್ನೆಲ್ಲ ಕಿರಿಯರೇ, ನಾವೀಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 22ನೇ ಸರಣಿಯಲ್ಲಿದ್ದೇವೆ. ಕಳೆದ 21ನೇ ಸರಣಿಯಲ್ಲಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕನಸಿನ ಮೂಲಕ ವಲಸೆ ಹೋಗುವಂತಹ ಒಂದು ಸೂಚನೆ ನೀಡಿದ್ದರ ಬಗ್ಗೆ ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು ಹಿಜ್ರತ್ಗೆ ಹೋದಂತಹ ಸಂದರ್ಭದಲ್ಲಿ, ವಲಸೆಯ ಸಂದರ್ಭದಲ್ಲಿ ಮಾಡಿದಂತಹ ತ್ಯಾಗಗಳು, ಅದರ ಬಗ್ಗೆಯೂ ಕೂಡ ಹಲವು ಘಟನೆಗಳನ್ನು ನಾವು ಕೇಳಿದ್ದೇವೆ. ಉದಾಹರಣೆಗೆ ಅಬೂ ಸಲಮಾ ಮತ್ತು ಉಮ್ಮು ಸಲಮಾ ದಂಪತಿಗಳು ಅನುಭವಿಸಿದಂತಹ ಕಷ್ಟ ಮತ್ತು ತೋರಿದಂತಹ ಬದ್ಧತೆ, ಅದೇ ರೀತಿಯಲ್ಲಿ ಸುಹೈಬ್ ರೋಮಿ ಅವರು ಮಾಡಿದಂತಹ ಅಪ್ರತಿಮವಾದಂತಹ ತ್ಯಾಗ, ಉಮರ್ ರದಿಯಲ್ಲಾಹು ತಆಲಾ ಅನ್ಹು ತಮ್ಮ ಯಾವಾಗಲೂ ಅವರಿಂದ ಪ್ರದರ್ಶನವಾಗುತ್ತಿದ್ದಂತಹ ಅಪ್ರತಿಮವಾದ ಶೌರ್ಯದೊಂದಿಗೆ ಒಬ್ಬಂಟಿಯಾಗಿ ಹಾಡು ಹಗಲು ನಡೆಸಿದಂತಹ ಹಿಜ್ರತ್ನ ಯಾನ ಇತ್ಯಾದಿಗಳ ಬಗ್ಗೆಯೂ ಕೂಡ ನಾವು ಕೇಳಿದ್ದೇವೆ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಕೊನೆಯಲ್ಲಿ ಹಿಜ್ರತ್ ಮಾಡಬಯಸಿದ್ದರು. ಆದ್ದರಿಂದ ಅವರು ತಮ್ಮ ಅನುಯಾಯಿಗಳಿಗೆ ಎಲ್ಲರಿಗೂ ಕೂಡ ವಲಸೆ ಹೋಗುವಂತಹ ಆದೇಶ ಕೊಟ್ಟರು ಎಂಬುದನ್ನು ಕೂಡ ಕಳೆದ ಸರಣಿಯಲ್ಲಿ ಹೇಳಲಾಗಿತ್ತು. ಅದೇ ರೀತಿಯಲ್ಲಿ ಹಿಜ್ರತ್ನ ಕ್ಯಾಲೆಂಡರ್ನಲ್ಲಿ ಮೊಹರ್ರಂ ತಿಂಗಳನ್ನು ಯಾಕೆ ಮೊದಲ ತಿಂಗಳಾಗಿ ಇರಿಸಲಾಗಿದೆ ಎಂಬುದರ ಬಗ್ಗೆಯೂ ಕೂಡ ಸ್ಪಷ್ಟೀಕರಣ ನೀಡಲಾಗಿತ್ತು. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು ದೊಡ್ಡ ಸಂಖ್ಯೆಯಲ್ಲಿ ಮದೀನಾಕ್ಕೆ ಹೋದಾಗ ಅದು ಮಕ್ಕಾದ ಜನರ ಪಾಲಿಗೆ ಒಂದು ಕಳವಳಕಾರಿ ಸಂಗತಿಯಾಗಿತ್ತು. ಅದಕ್ಕಾಗಿ ಅವರು ಒಂದು ಸಭೆಯನ್ನು ಕರೆದು ಅದರ ಬಗ್ಗೆ ತೀರ್ಮಾನ ಬಯಸಿದರು. ಅದಕ್ಕಾಗಿ ಅವರು ದಾರುನ್ ನದುವಾ ಎಂಬ ಪ್ರದೇಶದಲ್ಲಿ ಒಂದು ಸಭೆಯನ್ನು ಕರೆದರು. ಮತ್ತು ಈ ದಾರುನ್ ನದ್ವಾದ ಬಗ್ಗೆ ನಾವು ಹಿಂದಿನ ಸರಣಿಗಳಲ್ಲಿ ಕೇಳಿದ್ದೇವೆ. ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುತ್ತಾತ ರಚಿಸಿದಂತಹ ಕೇಂದ್ರವಾಗಿತ್ತು ಮತ್ತು ಇಂತಹ ಸಭೆಗಳನ್ನು ಸೇರಲಿಕ್ಕಾಗಿ ಅವರು ಅದನ್ನು ರಚಿಸಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುತ್ತಾತ ನಿರ್ಮಾಣ ಮಾಡಿದಂತಹ ಕೇಂದ್ರದಲ್ಲಿ ಅವರ ಮೊಮ್ಮಗನ ವಿರುದ್ಧವೇ ಸಂಚು ಹೂಡಲಿಕ್ಕಾಗಿ ಜನರು ಸೇರಿದರು. ಅಲ್ಲಿ ಮಕ್ಕಾದ ದೊಡ್ಡ ನಾಯಕರ ಪೈಕಿ ಇಬ್ಬರನ್ನು ಕರೆದಿರಲಿಲ್ಲ. ಒಬ್ಬರು ಅಬೂ ಲಹಬ್ರನ್ನು ಯಾಕೆ ಕರೆದಿರಲಿಲ್ಲ ಅಂತ ಹೇಳಿದರೆ, ಅಬೂ ತಾಲಿಬ್ರ ನಂತರ ಬನು ಹಾಶಿಮ್ ಮನೆತನದ ನಾಯಕರಾಗಿದ್ದವರು ಅಬೂ ಲಹಬ್. ಆದ್ದರಿಂದ ಆಗಿನ ಕಾಲದ ಅಲ್ಲಿನ ಒಂದು ನಿಯಮದ ಪ್ರಕಾರ ಬನು ಹಾಶಿಮ್ನ ನೇತಾರ ಬಂದರೆ ಬನು ಹಾಶಿಮ್ಗೆ ಸೇರಿದವರು ಅಥವಾ ಬನು ಹಾಶಿಮ್ಗೆ ಸೇರಿದ ಒಬ್ಬ ಸದಸ್ಯರ ಪರವಾಗಿ ಅವರು ತೀರ್ಮಾನ ಮಾಡಬೇಕಾಗುತ್ತದೆ. ಆ ಕಾಲದ ನಿಯಮ ಅದು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರವಾಗಿ ತೀರ್ಮಾನ ಮಾಡುವಂತಿರಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಈ ಸಭೆ ನಡೆದದ್ದು. ಆದ್ದರಿಂದ ಅಬೂ ತಾಲಿಬ್ರನ್ನು ಕರೆಯಲಿಲ್ಲ. ಅದೇ ರೀತಿಯಲ್ಲಿ ಮುತೈಮ್ ಬಿನ್ ಅದಿ ಅವರನ್ನು ಕೂಡ ಕರೆಯಲಿಲ್ಲ. ಮುತೈಮ್ ಬಿನ್ ಅದಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೊಸದಾಗಿ ಅವರ ವಂಶಕ್ಕೆ ಅವರು ಸೇರ್ಪಡೆಗೊಳಿಸಿದ್ದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೊಡ್ಡ ಬೆಂಬಲಿಗರಾಗಿದ್ದರು. ಆದ್ದರಿಂದ ಅವರಿಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಸಭೆ ಸೇರಿದರು. ಮತ್ತು ಅಲ್ಲಿ ನಜ್ದ್ನ ಒಬ್ಬ ಮುದುಕನ ರೂಪದಲ್ಲಿ ಶೈತಾನ್ ಕೂಡ ಆ ಸಭೆಯಲ್ಲಿ ಸೇರಿದ್ದನು. ಮತ್ತು ಹಂತ ಹಂತವಾಗಿ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಯಾವ ರೀತಿಯ ಕ್ರಮ ಕೈಗೊಳ್ಳುವುದರ ಬಗ್ಗೆ ಅವನು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದನು ಎಂದು ಹೇಳಲಾಗುತ್ತದೆ. ಹೀಗೆ 3 ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಒಂದು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಬಂಧಿಸುವುದು. ಎರಡನೇದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಗಡೀಪಾರು ಮಾಡುವುದು. ಮೂರನೇದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಂದು ಬಿಡುವುದು, ಶಾಂತಂ ಪಾಪಂ. ಈ ವಿಷಯದ ಬಗ್ಗೆ ಅವರು ಬಹಳ ಚರ್ಚೆ ನಡೆಸಿದರು. ಕೊನೆಗೆ ಇದರ ಬಗ್ಗೆ ಪರ ಮತ್ತು ವಿರೋಧವಾದ ಅಭಿಪ್ರಾಯ ವ್ಯಕ್ತವಾಯಿತು. ಕೊನೆಗೆ ಅಬೂ ಜಹಲ್ ಒಂದು ಸಲಹೆ ಕೊಟ್ಟನು. ಅದೇನಂತ ಹೇಳಿದರೆ, ಅವರನ್ನು ಕೊಂದು ಬಿಡುವುದೇ ಲೇಸು, ಆದರೆ ಅವರು ರಕ್ತ ಪರಿಹಾರ ಕೇಳುತ್ತಾರೆ ಮತ್ತು ಪ್ರತೀಕಾರ ತೀರಿಸುತ್ತಾರೆ ಬನು ಹಾಶಿಮ್ನ ಜನ. ಅದಕ್ಕಾಗಿ ಅದನ್ನು ಮಾಡದಂತೆ ಆಗಲಿಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನಾವೆಲ್ಲರೂ ಸೇರಿ ಒಂದೊಂದು ಗೋತ್ರದ ಯುವಕರು ಒಟ್ಟಿಗೆ ಸೇರಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅವರ ಮನೆಯಲ್ಲಿ ರಾತ್ರಿಯ ಅಂತಿಮ ಯಾಮಗಳಲ್ಲಿ ಆಕ್ರಮಣ ನಡೆಸುವುದು ಮತ್ತು ಅವರನ್ನು ಕೊಂದು ಬಿಡುವುದು. ರಾತ್ರಿ ಅಥವಾ ಬೆಳಗಿನ ಪ್ರಭಾತದ ನಮಾಜ್ಗೆ ಅವರು ಮನೆಯಿಂದ ಸಾಧಾರಣವಾಗಿ ಹೊರಡುವಂತಹ ಸಂದರ್ಭದಲ್ಲಿ ರಾತ್ರಿಯ ಕತ್ತಲಿನಲ್ಲಿ ಎಲ್ಲರೂ ಮುಗಿಬಿದ್ದು ಅವರ ಮೇಲೆ ಆಕ್ರಮಣ ಮಾಡುವುದು ಮತ್ತು ಅವರನ್ನು ಕೊಂದು ಬಿಡುವುದು ಎಂಬ ತೀರ್ಮಾನವನ್ನು ಮಾಡಿದರು. ಮತ್ತು ಈ ಸಲಹೆಗೆ ಎಲ್ಲರೂ ಒಪ್ಪಿಗೆ ಸೂಚಿಸಿದರು. ಶೈತಾನ್ ಕೂಡ ಒಪ್ಪಿಗೆ ಸೂಚಿಸಿದನು ಮತ್ತು ಆ ತೀರ್ಮಾನವನ್ನು ಮಾಡಿ ಅವರು ಅಲ್ಲಿಂದ ಎದ್ದರು. ಇದನ್ನು ಪವಿತ್ರ ಕುರ್ಆನ್ನ ಸೂರತುಲ್ ಅನ್ಫಾಲ್ 8ನೇ ಅಧ್ಯಾಯದ 30ನೇ ಸೂಕ್ತದಲ್ಲಿ ಹೇಳಲಾಗಿದೆ. ಅಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ವಇದ್ ಯಮ್ಕುರು ಬಿಕಲ್ಲದೀನ ಕಫರು ಲಿಯುಸ್ಬಿತೂಕ ಔ ಯಕ್ತುಲೂಕ ಔ ಯುಖ್ರಿಜೂಕ್ ವಯಮ್ಕುರೂನ ವಯಮ್ಕುರುಲ್ಲಾ ವಲ್ಲಾಹು ಖೈರುಲ್ ಮಾಕಿರೀನ್. ಸತ್ಯ ನಿಷೇಧಿಗಳು
ನಿಮ್ಮ ವಿರುದ್ಧ ಯೋಜನೆ ಹೂಡುತ್ತಿದ್ದಂತಹ ಸಂದರ್ಭವನ್ನು ಸ್ವಲ್ಪ ಸ್ಮರಿಸಿರಿ. ಅವರು ನಿಮ್ಮನ್ನು ಬಂಧನದಲ್ಲಿಡುವ ಅಥವಾ ನಿಮ್ಮನ್ನು ಕೊಂದು ಬಿಡುವ ಅಥವಾ ನಿಮ್ಮನ್ನು ಗಡೀಪಾರು ಮಾಡುವಂತಹ ತೀರ್ಮಾನವನ್ನು ಮಾಡಿದರು ಮತ್ತು ಯೋಜನೆಯನ್ನು ಹೂಡಿದರು. ವಯಂಕುರೂನ ವಯಂಕುರುಲ್ಲ, ಅವರು ಯೋಜನೆ ಹೂಡಿದನು ಮತ್ತು ಅಲ್ಲಾಹನು ಕೂಡ ಯೋಜನೆ ಹೂಡಿದನು. ವಲ್ಲಾಹು ಖೈರುಲ್ ಮಾಕಿರೀನ್, ಅಲ್ಲಾಹನು ಅತ್ಯುತ್ತಮವಾದ ಯೋಜನೆಯನ್ನು ಹೂಡುವವನಾಗಿದ್ದಾನೆ. ಅವರ ಯೋಜನೆ ಏನು ಎಂಬುದು ನಮಗೆಲ್ಲರಿಗೂ ಗೊತ್ತೇ ಇದೆ. ಅವರ ಯೋಜನೆ ಏನಾಗಿತ್ತು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಎಲ್ಲರೂ ಮುಗಿಬಿದ್ದು ಕೊಂದು ಬಿಡುವುದು, ಇದು ಅವರ ಯೋಜನೆ ಆಗಿತ್ತು. ಆದರೆ ಅಲ್ಲಾಹನ ಯೋಜನೆ ಏನು, ಅದರ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಪ್ರಸ್ತಾವಿಸಲಾಗಿಲ್ಲ. ಆದರೆ ಅನಂತರ ಏನಾಯಿತು ಎಂಬ ಇತಿಹಾಸವನ್ನು ನಾವು ನೋಡಿದರೆ ಅಲ್ಲಾಹನ ಯೋಜನೆ ಏನು ಎಂಬುದು ನಮಗೆ ವ್ಯಕ್ತವಾಗುತ್ತದೆ. ಅಲ್ಲಾಹನ ಯೋಜನೆ ಏನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುರಕ್ಷಿತವಾಗಿ ಮದೀನಾಕ್ಕೆ ತಲುಪುವುದು, ಅನಂತರ ಸಂದೇಶ ಪ್ರಚಾರ ವ್ಯಾಪಕವಾಗುವುದು, ಮದೀನಾದಲ್ಲಿ ಒಂದು ಸುಂದರವಾದ ಸಮಾಜದ ನಿರ್ಮಾಣ, ಆ ನಿರ್ಮಾಣದಿಂದ ಪ್ರಭಾವಿತರಾಗಿ ಮಕ್ಕಾದ ಜನರು ಕೂಡ ಇಸ್ಲಾಮಿನೆಡೆಗೆ ವಾಲುವುದು, ಕೊನೆಗೆ ಮಕ್ಕಾ ವಿಜಯವಾಗುವುದು. ಯಾರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶತ್ರುಗಳಾಗಿದ್ದರೋ ಅವರು ಕೂಡ ಮಿತ್ರರಾಗಿ ಮಾರ್ಪಡುವುದು. ಇದು ಅಲ್ಲಾಹನ ಯೋಜನೆ ಆಗಿತ್ತು. ಮನುಷ್ಯರ ಯೋಜನೆ ಸ್ವಲ್ಪ ನೋಡಿ. ಮನುಷ್ಯನಿಗೆ ಎಲ್ಲ ಪರಿಣಾಮ ತಕ್ಷಣ ಆಗಬೇಕೆಂದು ಬಯಸುತ್ತಾನೆ ಮತ್ತು ದೊಡ್ಡ ನಾಶ ಸಂಭವಿಸಬೇಕು ಎಂದು ಬಯಸುತ್ತಾನೆ. ಕೊಲ್ಲುವುದು, ಸದೆಬಡಿಯುವುದು ಇತ್ಯಾದಿ ಮನುಷ್ಯರ ಯೋಜನೆ ಆಗಿರ್ತದೆ. ಆದರೆ ಅಲ್ಲಾಹನ ಯೋಜನೆ ಅದು ಅತ್ಯಂತ ನಿರಂತರವಾಗಿ ನಡೆಯುವ ಮನಪರಿವರ್ತನೆ ಆಗಿದೆ ಮತ್ತು ಅದು ತಕ್ಷಣ ನಡೆಯಬೇಕೆಂದಿಲ್ಲ. ಅದಕ್ಕೆ ಒಂದು ಸಮಯ ಹಿಡಿತದೆ. ಮಕ್ಕಾದ ವಿಜಯ ಆಗುವಾಗ ಒಂದು ಸಮಯ ಹಿಡಿಯಿತು, ಆದರೆ ಎಲ್ಲರ ಮನಪರಿವರ್ತನೆ ಆಯಿತು ಮತ್ತು ಆ ಪರಿಣಾಮ ದೊಡ್ಡ ಪರಿಣಾಮವಾಗಿತ್ತು. ಅದು ಅಲ್ಲಾಹನು ಮಾಡಿದಂತಹ ಒಂದು ಯೋಜನೆ. ಇಂತಹ ಯೋಜನೆಗಳನ್ನು ಇಸ್ಲಾಮಿ ಇತಿಹಾಸದಲ್ಲಿ ಬೇರೆ ಸಂದರ್ಭಗಳಲ್ಲಿಯೂ ನಾವು ಕಾಣುತ್ತೇವೆ. ಉದಾಹರಣೆಗೆ ಬಗ್ದಾದಿನ ಮೇಲೆ ಮಂಗೋಲರು ನಡೆಸಿದಂತಹ ಆಕ್ರಮಣ. ಮುಸ್ಲಿಮರು ಮುಂದೆ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಾಗ ಉಮಯ್ಯದ್ ಕಾಲದಲ್ಲಿ ಬಗ್ದಾದಿನಲ್ಲಿ ಅಥವಾ ಉಮಯ್ಯದ್ನ ಕಾಲದಲ್ಲಿ ಸ್ಪೇನ್ನಲ್ಲಿ ಒಂದು ಉತ್ತಮ ಆಡಳಿತ ನಡೆಸಿದ್ದರು. ಅದೇ ಕಾಲದಲ್ಲಿ ಅಬ್ಬಾಸಿಗಳು ಬಗ್ದಾದಿನಲ್ಲಿ ಒಂದು ಸುಂದರವಾದ ನಾಗರಿಕತೆಯನ್ನು ಕಟ್ಟಿದರು ಮತ್ತು ದೊಡ್ಡ ವಿಶ್ವವಿದ್ಯಾನಿಲಯವನ್ನು ಕಟ್ಟಿದರು. ಉಮಯ್ಯದ್ನ ವಿಶ್ವವಿದ್ಯಾನಿಲಯ ಸ್ಪೇನ್ನಲ್ಲಿ ಮತ್ತು ಅದೇ ಸಂದರ್ಭದಲ್ಲಿ ಬಗ್ದಾದಿನಲ್ಲಿ ಅಬ್ಬಾಸಿಗಳು ಕಟ್ಟಿದಂತಹ ವಿಶ್ವವಿದ್ಯಾನಿಲಯ ಮತ್ತು ನಾಗರಿಕತೆ ಒಂದೇ ಸಂದರ್ಭದಲ್ಲಿ ಬೆಳೆಯುತ್ತಿತ್ತು ಮತ್ತು ಆ ನಾಗರಿಕತೆ ವಿಶ್ವದ ಅತ್ಯಂತ ಸುಂದರವಾದ ನಾಗರಿಕತೆಯಾಗಿತ್ತು. ಆ ವಿಶ್ವವಿದ್ಯಾನಿಲಯಗಳು ಜಗತ್ತಿನ ಅತ್ಯಂತ ದೊಡ್ಡ ವಿದ್ಯಾಲಯಗಳಾಗಿತ್ತು ಮತ್ತು ಅದರಿಂದ ಇಡೀ ಜನರು ಪ್ರಯೋಜನ ಪಡೀತಾ ಇದ್ದರು. ಕೇವಲ ಮುಸ್ಲಿಮರು ಮಾತ್ರ ಅಲ್ಲ, ಮುಸ್ಲಿಮರು, ಕ್ರೈಸ್ತರು, ಯಹೂದ್ಯರು ಮತ್ತಿತರ ಎಲ್ಲ ಜನರು ಕೂಡ ಬಂದು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಮಂಗೋಲರ ಆಕ್ರಮಣದ ಒಂದು ಸರಣಿ ಆರಂಭಗೊಂಡಿತ್ತು. ಮಂಗೋಲರು ಬಹಳ ಗಟ್ಟಿಗರಾಗಿದ್ದರು ತಮ್ಮ ಸೇನಾಬಲದಲ್ಲಿ. ಅವರಿಗೆ ವಿಶೇಷವಾದಂತಹ ಕೆಲವು ಸೇನಾ ನೈಪುಣ್ಯ ಅವರಿಗಿತ್ತು. ಉದಾಹರಣೆಗೆ ಕುದುರೆ ಸವಾರಿ ನಡೆಸಿಕೊಂಡೇ ಬಿಲ್ಲು ಬಾಣ ನಡೆಸುವಂತಹ, ಯುದ್ಧವನ್ನು ಮುಂದುವರಿಸುವಂತಹ ಒಂದು ಅರ್ಹತೆ ಅದು ಅವರಿಗೆ ಮಾತ್ರ ಇದ್ದದ್ದು. ಆ ಕೌಶಲ್ಯ ಅವರಿಗೆ ಮಾತ್ರ ಗೊತ್ತಿದ್ದದ್ದು. ಆದ್ದರಿಂದ ಅಂತಹ ಕೆಲವು ವಿಶೇಷ ಅರ್ಹತೆಗಳು ಅವರಿಗಿತ್ತು. ಆದ್ದರಿಂದ ಅವರು ಎಲ್ಲರನ್ನೂ ಸೋಲಿಸಿದರು. ಕೊನೆಗೆ ಆ ಕಾಲದ ಅತ್ಯಂತ ದೊಡ್ಡ ನಗರವಾಗಿದ್ದಂತಹ ಬಗ್ದಾದ್ ನಗರದ ಮೇಲೆಯೂ ಆಕ್ರಮಣ ಮಾಡಿದರು ಮತ್ತು ಆ ನಾಗರಿಕತೆಯನ್ನು ನಾಶ ಮಾಡಿದರು. ಮಂಗೋಲರು ವಿದ್ಯಾವಂತರಾಗಿರಲಿಲ್ಲ, ಅವಿದ್ಯಾವಂತರಾಗಿದ್ದರು, ಆದರೆ ದೊಡ್ಡ ಮಿಲಿಟರಿ ಶಕ್ತಿಯಾಗಿದ್ದರು ಅವರು. ಆದ್ದರಿಂದ ಅವರು ನಡೆಸಿದಂತಹ ಆಕ್ರಮಣ ಅದರಿಂದ ಮುಸ್ಲಿಮರಿಗೂ ದೊಡ್ಡ ನಷ್ಟ ಆಯಿತು, ವಿಶ್ವದ ಜನರಿಗೆ ನಷ್ಟ ಆಯಿತು. ಯಾಕೆಂತ ಹೇಳಿದರೆ ಬಗ್ದಾದಿನ ಲೈಬ್ರರಿಗಳನ್ನೆಲ್ಲ ಅವರು ಲೂಟಿ ಮಾಡಿ ಅದರ ಪುಸ್ತಕಗಳನ್ನು ನೀರಿಗೆ ಎಸೆದರು, ದೊಡ್ಡ ಪ್ರಮಾಣದಲ್ಲಿ ಮನುಷ್ಯರನ್ನು ಕೊಂದರು, ಆ ಪ್ರದೇಶವನ್ನು ನಾಶಗೊಳಿಸಿದರು. ಇದರಿಂದ ವಿಶ್ವದ ಜನರು ಮುಸ್ಲಿಮರಾಗಿದ್ದರೂ ಕೂಡ ಕಟ್ಟಿದಂತಹ ಒಂದು ದೊಡ್ಡ ನಾಗರಿಕತೆ, ಅದರಿಂದ ಇಡೀ ವಿಶ್ವದ ಜನರು ಪ್ರಯೋಜನ ಪಡೀತಾ ಇದ್ದರು, ಅದು ನಾಶವಾಯಿತು. ಮತ್ತು ಪುಸ್ತಕ ಭಂಡಾರ, ಜ್ಞಾನ ಭಂಡಾರ ಅದನ್ನು ನೀರಿಗೆ ಎಸೆದಿದ್ದರಿಂದ ಅಲ್ಲಿನ ಎರಡು ನದಿಗಳು ಬಹಳ ಸುಪ್ರಸಿದ್ಧ, ಒಂದು ಯೂಪ್ರೆಟಿಸ್ ಮತ್ತೊಂದು ಟೈಗ್ರಿಸ್. ಒಂದು ನದಿ ಕಪ್ಪಾಯಿತು, ಮತ್ತೊಂದು ನದಿ ಕೆಂಪಾಯಿತು ಮತ್ತು ಹೀಗೆ ಆಗಲು ಮಂಗೋಲರು ಕಾರಣೀಭೂತರಾದರು. ಆಗ ಅನೇಕ ಮುಸ್ಲಿಮರು ಮತ್ತು ಇತಿಹಾಸಜ್ಞರು ಭಾವಿಸಿದ್ದರು, ಇಂತಹ ನಾಗರಿಕತೆಯನ್ನು ಮತ್ತೆ ಕಟ್ಟಿ ಬೆಳೆಸಲು ಸಾಧ್ಯವಿದೆ? ಖಂಡಿತವಾಗಿಯೂ ಇಲ್ಲ. ಮತ್ತು ಮುಸ್ಲಿಮರ ಉಚ್ಛ್ರಾಯದ ಒಂದು ಕಾಲ ಅದು ಶಾಶ್ವತವಾಗಿ ಕೊನೆಗೊಂಡಿತು ಎಂದು ಜನರು ಭಾವಿಸಿದ್ದರು. ಆದರೆ ಪರಿಸ್ಥಿತಿ ಅದಕ್ಕಿಂತ ಭಿನ್ನ ಆಯಿತು. ಹಲಾಕು ಖಾನ್ ಮತ್ತು ಚಂಗೇಜ್ ಖಾನ್ ಮತ್ತು ಹಲಾಕು ಖಾನ್ ಅವರೆಲ್ಲರೂ ಕೂಡ ಮಂಗೋಲರ ಭಾಗವಾಗಿದ್ದರು, ಮಂಗೋಲರ ನಾಯಕರಾಗಿದ್ದರು. ಅವರ ಮರಿಮಕ್ಕಳು ಇಸ್ಲಾಂ ಸ್ವೀಕಾರ ಮಾಡಿದರು, ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ಇಸ್ಲಾಂ ಸ್ವೀಕಾರ ಮಾಡಿದರು. ಖಾನ್ ಎಂಬುದು ಅದು ಸೆಂಟ್ರಲ್ ಏಷ್ಯಾ ಅಥವಾ ಮಧ್ಯ ಏಷ್ಯಾದ ಹೆಸರಾಗಿತ್ತು.
ಅವರ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ಇಸ್ಲಾಂ ಸ್ವೀಕಾರ ಮಾಡಿದ ನಂತರ ಈ ಖಾನ್ ಎಂಬ ಹೆಸರು ಮುಸ್ಲಿಮರಿಗೆ ಬಂತು. ಇಂದು ಮುಸ್ಲಿಮರಲ್ಲಿ ಮಾತ್ರ ಆ ಹೆಸರಿದೆ, ಅದರ ಬಗ್ಗೆ ನಾವು ಹಿಂದೆ ಪ್ರಸ್ತಾವಿಸಿದ್ದೇವೆ. ಆದ್ದರಿಂದ ಅವರು ಇಸ್ಲಾಂ ಸ್ವೀಕಾರ ಮಾಡಿದ ನಂತರ ಜಗತ್ತಿನ ದೊಡ್ಡ 3 ಮಿಲಿಟರಿ ಶಕ್ತಿಗಳಾಗಿ ಬೆಳೆದರು. ಆ 3 ಕೂಡ ಒಂದು ಇಸ್ಲಾಮಿ ಸಾಮ್ರಾಜ್ಯ ಅಥವಾ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅದರಲ್ಲಿ ಒಂದು ಸಮೂಹ ಭಾರತಕ್ಕೆ ಬಂದಂತಹ ಮೊಘಲರಾಗಿದ್ದರು. ಅವರದೇ ಮಧ್ಯ ಏಷ್ಯಾದಿಂದ ಬಂದಂತಹ ಮಂಗೋಲರ ಮುಂದಿನ ಸಂತಾನ ಅವರು ಮೊಘಲ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಅನೇಕ ವರ್ಷಗಳ ಕಾಲ, ಅನೇಕ ಶತಮಾನಗಳ ಕಾಲ ಸ್ಥಾಪಿಸಿದ್ದರು ಎಂದು ನಮಗೆ ಗೊತ್ತೇ ಇದೆ. ಮತ್ತೊಂದು ಸಮೂಹ ಒಸ್ಮಾನಿಯಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ತುರ್ಕಿಯಲ್ಲಿ. 3ನೇ ಸಮೂಹ ಇರಾನ್ನಲ್ಲಿ ಸಫವಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆದ್ದರಿಂದ ಇದು ಅಲ್ಲಾಹನ ಯೋಜನೆ ಆಗಿತ್ತು. ಅವರು ದಮನಗೊಳಿಸಿದರು ಮುಸ್ಲಿಮರನ್ನು. ಆದರೆ ಅವರ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ಇಸ್ಲಾಂ ಸ್ವೀಕಾರ ಮಾಡಿದ್ದರಿಂದಾಗಿ ದೊಡ್ಡ ಸಾಮ್ರಾಜ್ಯವೊಂದನ್ನು ಕಟ್ಟಲು ಅವರಿಗೆ ಸಾಧ್ಯವಾಯಿತು. ಆದರೆ ಬಗ್ದಾದ್ ಆ ರೂಪದಲ್ಲಿ ಮತ್ತೆ ಬೆಳೆಯಲಿಲ್ಲ ಎಂಬುದು ಬೇರೆ ವಿಷಯ. ಆ ರೂಪದಲ್ಲಿ ಮತ್ತೆ ವಿಶ್ವದ ದೊಡ್ಡ ನಾಗರಿಕತೆಯಾಗಿ ಬೆಳೆಯಲಿಲ್ಲ. ಆದರೆ ಬೇರೆ ಕಡೆಗಳಲ್ಲಿ ಆ ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತು. ಇದು ಅಲ್ಲಾಹನ ಯೋಜನೆ. ಅದನ್ನೇ ಅಲ್ಲಾಮಾ ಇಕ್ಬಾಲ್ ಅವರು ತಮ್ಮ ಚರಣದಲ್ಲಿ ಹೇಳುತ್ತಾರೆ, ಹೈ ಅಯಾ ಯೂರಿಷೆ ತಾತಾರಕ್ಕೆ ಅಫ್ಸಾನೆಸೆ ಪಾಸುಬಾ ಮಿಲ್ಗೆ ಕಾಬೇಕು ಸನಂ ಸಾನೆಸೆ. ಯೂರಿಷೆ ತಾತಾರ್ ಅಂತ ಹೇಳಿದರೆ ಮಂಗೋಲರು ನಡೆಸಿದಂತಹ ದುರಾಕ್ರಮಣ. ಅದರ ಅಧ್ಯಯನ ನಾವು ನಡೆಸಿದಾಗ ನಮಗೆ ತಿಳಿದು ಬರುವುದೇನಂತ ಹೇಳಿದರೆ, ಅಲ್ಲಾಹನು ಬಿಂಬಾಲಯದಿಂದ ದೇವಾಲಯಕ್ಕೆ ಸಂರಕ್ಷಕರನ್ನು ಕೊಟ್ಟನು ಮತ್ತು ಬಿಂಬಾಲಯದಿಂದ ಕಾಬಾಲಯದ ಸಂರಕ್ಷಕರನ್ನು ಅಲ್ಲಾಹನು ಉಂಟು ಮಾಡಿದನು ಎಂದು ನಮಗೆ ಮಂಗೋಲರ ಚರಿತ್ರೆಯನ್ನು ಓದಿದಾಗ ತಿಳಿಯುತ್ತದೆ. ಏಕೆಂದರೆ ಮಂಗೋಲರ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ಇಸ್ಲಾಂ ಸ್ವೀಕಾರ ಮಾಡಿದರು. ಇದು ಅಲ್ಲಾಹನ ಯೋಜನೆ. ಆದ್ದರಿಂದ ಇದೆಲ್ಲವೂ ಕೂಡ ಇಂಥದ್ದೆಲ್ಲ ಸಂಭವಿಸ್ತಾ ಹೋಗ್ತದೆ. ಯಾವುದೇ ದೊಡ್ಡ ಘಟನೆ, ದೊಡ್ಡ ಆಪತ್ತು ಒಂದು ಸಂಭವಿಸಿದಾಗ ಎಲ್ಲವೂ ಕೊನೆಗೊಂಡಿತು ಎಂಬ ನಿರಾಶಾಭಾವ ತಾಳಬೇಕಾಗಿಲ್ಲ ಎಂಬುದಕ್ಕೆ ಇಸ್ಲಾಮಿ ಇತಿಹಾಸ ಸಾಕ್ಷಿ ಇದೆ. ಮಂಗೋಲರು ಬಗ್ದಾದಿನ ಮೇಲೆ ನಡೆದಂತಹ ಆಕ್ರಮಣ ಅದು ಬಹಳ ದೊಡ್ಡ ಆಕ್ರಮಣ ಆಗಿತ್ತು. ಆದರೆ ಆ ಆಕ್ರಮಣದೊಂದಿಗೆ ಆ ಸಾಮ್ರಾಜ್ಯ ಕೊನೆಗೊಳ್ಳಲಿಲ್ಲ. ಮತ್ತು ಆ ಶತ್ರುಗಳೇ ಯಾರು ಆಕ್ರಮಣ ಮಾಡಿದ್ದರೋ ಅವರಿಂದಾಗಿಯೇ ಜಗತ್ತಿನಲ್ಲಿ ದೊಡ್ಡ ಶಕ್ತಿ ನಿರ್ಮಾಣವಾಯಿತು ಎಂಬುದನ್ನು ನಾವು ಕಾಣುತ್ತೇವೆ. ಒಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನಂತರ ಹಿಜ್ರತ್ ಮಾಡುವಂತಹ ಆದೇಶ ಬಂತು. ನೀವು ವಲಸೆ ಹೋಗಿರಿ. ಅದಕ್ಕೂ ಕೂಡ ಪವಿತ್ರ ಕುರ್ಆನ್ನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಒಂದು ಪ್ರಾರ್ಥನೆಯನ್ನು ಕಲಿಸಲಾಯಿತು. ಅದು ಸೂರೆ ಬನಿ ಇಸ್ರಾಯಿಲ್ 17ನೇ ಅಧ್ಯಾಯದ 80ನೇ ಸೂಕ್ತದಲ್ಲಿ ಅದು ಬಂದಿದೆ. ಅದರಲ್ಲಿ ಹೇಗೆ ಹೇಳಲಾಗಿದೆ ಅಂತ ಹೇಳಿದರೆ, ಖುಲ್ ರಬ್ಬಿ ಅದ್ಖಿಲ್ನಿ ಮುದ್ಖಲ ಸಿದ್ಕಿನ್ ವ ಅಖ್ರಿಜ್ನಿ ಮುಖ್ರಜ ಸಿದ್ಕಿನ್ ವಜಅಲ್ ಲೀ ಮಿನ್ ಲದುನ್ಕ ಸುಲ್ತಾನನ್ ನಸೀರಾ. ಓ ಅಲ್ಲಾಹನೇ, ಒಂದು ಪ್ರಾರ್ಥನೆಯನ್ನು ಕಲಿಸಲಾಯಿತು. ಆ ಪ್ರಾರ್ಥನೆ ಏನಂತ ಹೇಳಿದರೆ, ಓ ಅಲ್ಲಾಹನೇ, ನನ್ನನ್ನು ಇಲ್ಲಿಂದ ಅಂದರೆ ಮಕ್ಕಾದಿಂದ ಹೊರಡಿಸುವುದಾದರೆ ಸತ್ಯದೊಂದಿಗೆ ಹೊರಡಿಸು, ನನ್ನನ್ನು ಅಲ್ಲಿಗೆ ಪ್ರವೇಶಗೊಳಿಸುವುದಾದರೆ ಅಂದರೆ ಮದೀನಾಕ್ಕೆ ಪ್ರವೇಶಗೊಳಿಸುವುದಾದರೆ ಸತ್ಯದೊಂದಿಗೆ ಪ್ರವೇಶಗೊಳಿಸು. ವಜಅಲ್ಲಿ ಮಿಲ್ಲದುಂಕ ಸುಲ್ತಾನನ್ ನಸೀರಾ, ಮತ್ತು ನನಗೆ ನಿನ್ನ ಮೂಲಕ ಸಹಾಯದ ರೂಪದಲ್ಲಿ ಒಂದು ಅಧಿಕಾರವನ್ನು ದಯಪಾಲಿಸು. ಈ ಪ್ರಾರ್ಥನೆಯನ್ನು ಮಾಡುವಂತೆ ಹೇಳಲಾಯಿತು. ಇದರಿಂದಲೂ ಕೂಡ ಈ ವಲಸೆಯ ಉದ್ದೇಶ ಏನು ಎಂದು ನಮಗೆ ವ್ಯಕ್ತ ಆಗ್ತದೆ. ವಲಸೆಯ ಉದ್ದೇಶ, ಮಕ್ಕಾದಲ್ಲಿ ಪರಿಸ್ಥಿತಿ ಬಹಳ ದುಸ್ತರವಾಗಿದೆ. ಆದ್ದರಿಂದ ಸಂರಕ್ಷಣೆಗೆ ಒಂದು ಜಾಗ ಬೇಕು, ತಲೆಮರೆಸಿಕೊಳ್ಳಲು ಒಂದು ಜಾಗ ಬೇಕು ಎಂಬ ಕಾರಣಕ್ಕಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಅವರ ಅನುಯಾಯಿಗಳು ಮದೀನಾಕ್ಕೆ ಹೋಗಲಿಲ್ಲ. ಬದಲಾಗಿ ಅದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಒಂದು ಸುಂದರವಾದ ಸಮಾಜದ ನಿರ್ಮಾಣ ಮಾಡುವುದಾಗಿತ್ತು. ಪ್ರಾರ್ಥನೆಯನ್ನು ಅದನ್ನೇ ಕಲಿಸಲಾಯಿತು. ಆ ಸಂದರ್ಭದಲ್ಲಿ, ಈ ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಏನೂ ಇರಲಿಲ್ಲ. ಬದಲಾಗಿ ಬರಿಗೈಯಲ್ಲಿ ಬಹಳ ಕಷ್ಟಪಟ್ಟು ಮಕ್ಕಾದಿಂದ ಮದೀನಾಕ್ಕೆ ಹೋಗಿದ್ದರು. ಅಂತಹ ಸಂದರ್ಭದಲ್ಲಿ ಅವರಿಗೆ ಕಲಿಸಲಾದಂತಹ ಪ್ರಾರ್ಥನೆ, ಸತ್ಯದೊಂದಿಗೆ ನನ್ನನ್ನು ಇಲ್ಲಿಂದ ಹೊರಡಿಸು, ಸತ್ಯದೊಂದಿಗೆ ನನ್ನನ್ನು ಪ್ರವೇಶಗೊಳಿಸು ಮತ್ತು ನಿನ್ನ ಮೂಲಕ ಸಹಾಯದ ರೂಪದಲ್ಲಿ ಒಂದು ಅಧಿಕಾರವನ್ನು ದಯಪಾಲಿಸು ಎಂಬ ಪ್ರಾರ್ಥನೆಯನ್ನು ಅವರಿಗೆ ಕಲಿಸಲಾಗಿತ್ತು. ಇದರಿಂದ ವಲಸೆಯ ಉದ್ದೇಶ ಎಷ್ಟು ಮಹತ್ತರವಾದುದು ಮತ್ತು ಎಂತಹ ಸುಂದರವಾದ ಸಮಾಜವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಟ್ಟಿ ಬೆಳೆಸಲು ಅವರಿಗೆ ಹೇಳಲಾಯಿತು ಎಂದು ನಮಗೆ ವ್ಯಕ್ತವಾಗುತ್ತದೆ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಆದೇಶದ ನಂತರ ವಲಸೆ ಹೋಗಲು ಸಿದ್ಧತೆ ನಡೆಸಿದರು. ಮಧ್ಯಾಹ್ನದ ಹೊತ್ತು ಅವರು ತಮ್ಮ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರ ಮನೆಗೆ ಹೋದರು. ಮುಖಕ್ಕೆ ಬಟ್ಟೆ ಕಟ್ಟುವುದು ಅರಬ್ ನಾಡಿನಲ್ಲಿ ಈಗಲೂ ಕೂಡ ಸಾಮಾನ್ಯ. ಮುಖಕ್ಕೆ ವಿಶೇಷವಾಗಿ ಮಧ್ಯಾಹ್ನ ಮರಳುಗಾಡಿನಲ್ಲಿ ನಡೆಯಬೇಕಾದರೆ ಅವರು ತಲೆಗೆ ಸಾಮಾನ್ಯವಾಗಿ ಹಾಕುವಂತಹ ಒಂದು ಬಟ್ಟೆ, ಅದನ್ನು ಅತ್ರ ಎಂದು ಹೇಳುತ್ತಾರೆ.
ಅದನ್ನು ಅವರು ಮುಖಕ್ಕೆ ಸುತ್ತಿಕೊಳ್ಳುತ್ತಾರೆ. ಬಿಸಿಲಿನಲ್ಲಿ ಹೋಗಬೇಕಾದ್ರೆ ಮುಖಕ್ಕೆ ಸುತ್ತಿಕೊಳ್ಳುತ್ತಾರೆ, ಅಥವಾ ಒಂಟೆ ಸವಾರಿ ನಡೆಸಬೇಕಾದ್ರೆ ಮಧ್ಯಾಹ್ನದ ಹೊತ್ತು ಮುಖಕ್ಕೆ ಸುತ್ತಿಕೊಳ್ಳುತ್ತಾರೆ. ಅಂತಹ ಪದ್ಧತಿ ಇಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ಕೆಲವೊಮ್ಮೆ ಮಹಿಳೆಯರು ಹೋಗುವಾಗ ಅವರು ಮುಸ್ಲಿಮರೇ ಆಗಿರಬೇಕಾಗಿಲ್ಲ, ಮುಸ್ಲಿಮೇತರರು ಕೂಡ ಹಿಜಾಬ್ ಮತ್ತು ನಿಕಾಬ್, ತಲೆಯನ್ನು ಮತ್ತು ಮುಖವನ್ನು ಕೂಡ ಮುಚ್ಚಿದಂತಹ ಮಹಿಳೆಯರು ಬೈಕ್ನಲ್ಲಿ ಹೋಗುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಅದರ ಉದ್ದೇಶ ಏನು ಅಂತ ಹೇಳಿದರೆ ಬಿಸಿಲು ಮುಖಕ್ಕೆ ತಾಗಬಾರದು ಎಂಬುದು ಉದ್ದೇಶ. ಹಾಗೆ ಆ ಕಾಲದಲ್ಲಿ ಅದು ಜನಜನಿತವಾಗಿದ್ದಂತಹ ಒಂದು ಪದ್ಧತಿ. ಆ ಪದ್ಧತಿಯನ್ನು ಅನುಸರಿಸುತ್ತಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅವರ ಮನೆಗೆ ಹೋದರು ಮತ್ತು ಹಿಜ್ರತ್ನ ಆಜ್ಞೆ ಬಂದಿದೆ ಎಂದು ಹೇಳಿದರು. ಆಗ ಅಬೂಬಕರ್ ಸಿದ್ದೀಕ್ ಕೇಳಿದರು, ಅಸ್ಸುಹಬ ಯಾ ರಸೂಲುಲ್ಲಾಹ್, ನನಗೂ ನಿಮ್ಮ ಜೊತೆಗೆ ಹೋಗುವಂತಹ ಅವಕಾಶ ಸಿಗುತ್ತದೆಯೇ, ನಿಮ್ಮ ಸಾಂಗತ್ಯ ಪ್ರಾಪ್ತವಾಗುತ್ತದೆ. ಸುಹಬ ಅಂತ ಹೇಳಿದರೆ ಸಾಂಗತ್ಯ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹೌದು, ನೀವು ನನ್ನ ಜೊತೆಗೆ ಬರುತ್ತೀರಿ. ಆಗ ಅವರ ಕಣ್ಣಿನಿಂದ ಆನಂದ ಬಾಷ್ಪಗಳು ಹರಿದವು ಎಂದು ಅವರ ಮಕ್ಕಳು ಹೇಳುತ್ತಾರೆ. ಇದು ಒಂದು ಸಾಹಸದ ಕೆಲಸವಾಗಿತ್ತು. ಆದರೂ ಕೂಡ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರು ತಮ್ಮ ಆ ಸಾಹಸಕ್ಕೆ ಹೋಗಲು, ಆ ಸಾಹಸವನ್ನು ಮಾಡಲು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ಆ ಯಾತ್ರೆಯನ್ನು ಮಾಡಲು ಎಷ್ಟು ಉತ್ಸುಕರಾಗಿದ್ದರು, ಇದರಿಂದ ಅವರಲ್ಲಿ ಎಂತಹ ವಿಶ್ವಾಸ ಇತ್ತು, ಎಂತಹ ಸ್ನೇಹ ಅವರ ಮಧ್ಯೆ ಇತ್ತು ಎಂದು ನಮಗೆ ವ್ಯಕ್ತವಾಗುತ್ತದೆ. ಹೀಗೆ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರ ಅನಂತರ ಹಿಜ್ರತ್ಗೆ ಅವರು ಮಾಡಿದ್ದಂತಹ ಇಡೀ ಯೋಜನೆ, ಇದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದಿಡುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನರನ್ನು ಅವರಿಗೆ ಸಬಲೀಕರಣದ ಪಾಠ ಕಲಿಸುತ್ತಿದ್ದರು. ಒಂದು ವಿಷಯವನ್ನು ವಹಿಸಿಕೊಡುವಾಗ ಅದರ ಉಳಿದ ಅಂಶಗಳನ್ನು ನೀವೇ ನೋಡಿಕೊಳ್ಳಿ ಎಂದು ಹೇಳುತ್ತಿದ್ದರು. ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅವರಿಗೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರತ್ನ ಆದೇಶವನ್ನು ನಾವು ಕಾಯುತ್ತಿದ್ದೇವೆ, ಆದೇಶ ಬಂದ ತಕ್ಷಣ ನಾವು ಹಿಜ್ರತ್ ಮಾಡಬೇಕು, ವಲಸೆಗೆ ಹೋಗಬೇಕು ಎಂದು ಹೇಳಿದ್ದರು. ಅದಕ್ಕೆ ಸಂಪೂರ್ಣವಾದ ಸಿದ್ಧತೆ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅವರು ಮಾಡಿದ್ದರು. ಆ ಸಿದ್ಧತೆಯಲ್ಲಿ ಕೆಲವು ಯಾವುದು ಅಂತ ಹೇಳಿದರೆ, ಒಂದು, ಹಿಜ್ರತ್ಗಾಗಿ ಅವರು 2 ಒಂಟೆಗಳನ್ನು ಕೊಂಡುಕೊಂಡಿದ್ದರು. ಆ 2 ಒಂಟೆಗಳನ್ನು ಆಗಿನ ಕಾಲದ ಅತ್ಯಂತ ಪರಿಣತವಾದ ಒಬ್ಬ ದಾರಿ ತೋರಿಸುವಂತಹ ವ್ಯಕ್ತಿ, ಒಬ್ಬ ಮಾರ್ಗದರ್ಶಿ ಅವರಿಗೆ ಕೊಟ್ಟಿದ್ದರು. ಅವರು ಮುಸ್ಲಿಂ ಆಗಿರಲಿಲ್ಲ. ಅಬ್ದುಲ್ಲಾ ಬಿನ್ ಉರೇಖತ್ ಎಂಬುದು ಅವರ ಹೆಸರು, ಮತ್ತು ಅಬ್ದುಲ್ಲಾ ಎಂಬ ಹೆಸರು ಆಗ ಎಲ್ಲರಿಗೂ ಕೂಡ ಇತ್ತು. ಆದ್ದರಿಂದ ದೇವದಾಸ ಎಂಬ ಹೆಸರು ಈಗಲೂ ಕೂಡ ಇದೆ. ಈಗಲೂ ಕೂಡ ಅರಬ್ ನಾಡಿನಲ್ಲಿ ಅಬ್ದುಲ್ಲಾ ಎಂಬ ಮುಸ್ಲಿಮೇತರರು ಇದ್ದಾರೆ. ಆದ್ದರಿಂದ ಅಬ್ದುಲ್ಲಾ ಬಿನ್ ಉರೇಖತ್ಗೆ ಅವರು 2 ಒಂಟೆಗಳನ್ನು ಕೊಟ್ಟಿದ್ದರು. ಮತ್ತು ನಾವು ಹೇಳುವ ಸಂದರ್ಭದಲ್ಲಿ ನೀವು ಆ ಒಂಟೆಯೊಂದಿಗೆ ನಾವು ಹೇಳುವ ಸ್ಥಳಕ್ಕೆ ಬರಬೇಕು ಎಂದು ಹೇಳಿದ್ದರು. ಇದೆಲ್ಲವನ್ನೂ ಹೇಳಲಾಗಿತ್ತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಆ 1 ಒಂಟೆ ನನಗೆ ಎಂದಾದರೆ ನಾನು ಅದನ್ನು ಕೊಂಡುಕೊಳ್ಳುತ್ತೇನೆ, ಇಲ್ಲಾ ಬಿಸಮನ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ಅದಕ್ಕಾಗಿ ಹಣ ಕೊಡುತ್ತೇನೆ. ಆ ಸಂದರ್ಭದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಏನೂ ಇರಲಿಲ್ಲ. ಆದರೆ ನಾನು ಅದರ ಹಣದೊಂದಿಗೆ ಇಸ್ಲಾಮಿನ ಕಾರ್ಯ ಮಾಡುವಾಗ ಎಲ್ಲವೂ ಪುಕ್ಕಟೆ, ನನ್ನದು ಏನೂ ಇಲ್ಲ ಎನ್ನುವಂತಹ ಉದಾಹರಣೆಯನ್ನು ಅವರು ಕೊಡಲಿಲ್ಲ. ಬದಲಾಗಿ ನಾನು ಆ ಒಂಟೆಯನ್ನು ಕೊಂಡುಕೊಳ್ಳುತ್ತೇನೆ ಎಂದು ಹೇಳಿದರು. ಮತ್ತು ಅನಂತರ ಅದರ ಹಣವನ್ನು ಅವರು ಪಾವತಿಸಿದರು ಕೂಡ. ಹೀಗೆ ಅನಂತರದ ಯೋಜನೆ ಅಂತ ಹೇಳಿದರೆ, ಮೊದಲು ಸೌರ್ ಗುಹೆಗೆ ಹೋಗುವುದು. ಸೌರ್ ಗುಹೆ ಮದೀನಾಕ್ಕೆ ಹೋಗುವಂತಹ ದಾರಿಯಲ್ಲಿ ಇರಲಿಲ್ಲ, ಬದಲಾಗಿ ಅದಕ್ಕೆ ತದ್ವಿರುದ್ಧವಾದಂತಹ ದಾರಿಯಲ್ಲಿತ್ತು. ಆದ್ದರಿಂದ ಮೊದಲು ನಾವು ಮದೀನಾದ ದಾರಿಯಲ್ಲಿ ಹೋಗುವುದಿಲ್ಲ, ಬದಲಾಗಿ ಅದಕ್ಕೆ ನೇರವಾಗಿ ತದ್ವಿರುದ್ಧವಾಗಿರುವಂತಹ ದಾರಿಯಲ್ಲಿ ಹೋಗಿ ಸೌರ್ ಗುಹೆಯಲ್ಲಿರುತ್ತೇವೆ. ಮತ್ತು ಸೌರ್ ಗುಹೆಯಲ್ಲಿ ನಾವು ಕೆಲವು ದಿನಗಳ ಕಾಲ, 3 ದಿನಗಳ ಕಾಲ ತಂಗುತ್ತೇವೆ. ಮತ್ತು ಅನಂತರ ಅಬ್ದುಲ್ಲಾ ಬಿನ್ ಉರೇಖತ್ಗೆ ಸಂದೇಶ ಕಳುಹಿಸಲಾಗುತ್ತದೆ. ಅವರು ಒಂಟೆಯೊಂದಿಗೆ ಬರುತ್ತಾರೆ. ಅಲ್ಲಿಂದ ನಾವು ಮುಂದಿನ ಯಾನವನ್ನು ಮಾಡುತ್ತೇವೆ, ಇತ್ಯಾದಿ ವಿವರಗಳು. ಅದೇ ರೀತಿಯಲ್ಲಿ ಸೌರ್ ಗುಹೆಯಲ್ಲಿದ್ದಾಗ ಅಬ್ದುಲ್ಲಾ ಬಿನ್ ಮತ್ತು ಅಸ್ಮಾ, ಅಬೂಬಕರ್ ಸಿದ್ದೀಕ್ ಅವರ ಮಗ ಮತ್ತು ಮಗಳು, ಅವರಿಬ್ಬರೂ ಕೂಡ ಮಕ್ಕಾದಲ್ಲಿ ಸಂಚರಿಸಿ ಏನು ನಡೆಯುತ್ತಿದೆ, ಯಾವ ಸಿದ್ಧತೆಯಾಗುತ್ತಿದೆ ಅದರ ಬಗ್ಗೆ ತಿಳಿಯುತ್ತಾರೆ. ಮತ್ತು ಪ್ರತಿದಿನ ಬಂದು ಅವರು ಸುದ್ದಿಯನ್ನು ಮುಟ್ಟಿಸುತ್ತಾರೆ. ಮತ್ತು ಆಹಾರದ ಅಗತ್ಯಗಳನ್ನು ಕೂಡ ಈಡೇರಿಸಲಿಕ್ಕಾಗಿ ಅವರು ತಮ್ಮ ಬುತ್ತಿಗಳನ್ನು ತರುತ್ತಾರೆ ಎಂಬ ಯೋಜನೆಯೂ ಕೂಡ ಇತ್ತು. ಅದರ ಜೊತೆಗೆ ಅವರ ಕಾಲಿನ ಅಚ್ಚು ಸಂಪೂರ್ಣವಾಗಿ ಅಳಿದು ಹೋಗಬೇಕು ಎಂಬ ಕಾರಣಕ್ಕಾಗಿ ಆಮಿರ್ ಬಿನ್ ಫುಹೇರಾ ಎಂಬ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರ ಸೇವಕ ಆಡಿನೊಂದಿಗೆ ಹೋಗುತ್ತಾರೆ. ಮತ್ತು ಆಡಿನೊಂದಿಗೆ ಹೋಗುವಾಗ ಅಸ್ಮಾ ಮತ್ತು ಅಬ್ದುಲ್ಲಾ ನಡೆದಂತಹ ಆ ಕಾಲಿನ ಅಚ್ಚು ಅದು ಮಾಯವಾಗುತ್ತದೆ. ಮತ್ತು ಆಡು ಅಲ್ಲಿಗೆ ತಲುಪಿದ ನಂತರ ಬಿಸಿಯಾದಂತಹ ಹಾಲು, ಇದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮತ್ತು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರಿಗೆ ಕೊಡಲಾಗುತ್ತದೆ. ಹೀಗೆ ಇಂತಹ ಬಹಳ ಸುಂದರವಾದಂತಹ ಯೋಜನೆ, ಇದನ್ನು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರು ಮಾಡಿದ್ದರು. ಮತ್ತು ಇದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸೂಚಿಸಿದರು.
ಇದರಿಂದಲೂ ಕೂಡ ನಮಗೆ ವ್ಯಕ್ತವಾಗುವಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ, ಇದು ಅಲ್ಲಾಹನ ಆಜ್ಞೆಯಂತೆ ನಡೆಯುವಂತಹ ಒಂದು ಯಾತ್ರೆಯಾಗಿತ್ತು. ಆದರೂ ಕೂಡ ಯೋಜನೆ ಹೂಡಲಾಯಿತು. ಮತ್ತು ಯೋಜನೆ ಹೂಡಲು ಪ್ರವಾದಿ ಮುಹಮ್ಮದ್ ಸಲ್ಲಮರು ಸ್ವಾಯತ್ತವಾದ ಅಧಿಕಾರವನ್ನು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರಿಗೆ ನೀಡಿದರು. ಆದ್ದರಿಂದ ಅನಂತರ ಯೋಜನೆ ಹೂಡಲಾಯಿತು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಮರು ಹಿಂದಿರುಗಿ ಬಂದರು, ತಮ್ಮ ಮನೆಗೆ ಬಂದರು. ಮನೆಗೆ ಬಂದ ನಂತರ ಅಲಿ ರದಿಯಲ್ಲಾಹು ತಾಲಾ ಅನ್ಹುರವರು ಹೇಳಿದರು, ಅವರು ನಾವು ರಾತ್ರಿಯ ಹೊತ್ತಿನಲ್ಲಿ, ರಾತ್ರಿಯ ಅಂತಿಮ ಯಾಮದಲ್ಲಿ ಇಲ್ಲಿಂದ ಹೊರಡುವಾಗ ನೀನು ನನ್ನ ಮಂಚದಲ್ಲಿ ಮಲಗಬೇಕು ಎಂದು ಹೇಳಿದರು. ಆ ಸಂದರ್ಭದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಮರ ಮನೆಯಲ್ಲಿ ಅನೇಕ ಶತ್ರುಗಳ ಅಮಾನತ್ತುಗಳು, ಅವರ ಅನೇಕ ಬೆಲೆ ಬಾಳುವಂತಹ ವಸ್ತುಗಳು ಅವರ ಮನೆಯಲ್ಲಿತ್ತು. ಆದ್ದರಿಂದ ಶತ್ರುಗಳೆಲ್ಲ ರಾತ್ರಿಯ ಹೊತ್ತು ಯೋಜನೆಯಂತೆ ಬಂದು ಪ್ರವಾದಿ ಮುಹಮ್ಮದ್ ಸಲ್ಲಮರನ್ನು ಕೊಲೆ ಮಾಡಲು ಸುತ್ತುವರಿದಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಮರ ಆ ವಿವರಗಳ ಬಗ್ಗೆ ಹೇಳಲಾಗುತ್ತದೆ. ಆಗ ಅವರು ತಮ್ಮ ಸಹೋದರನಾದಂತಹ ಅಲಿ ರದಿಯಲ್ಲಾಹು ತಾಲಾನ್ ಮತ್ತು ತಮ್ಮ ಮಗಳ ಗಂಡನು ಅಳಿಯನೂ ಆಗಿದ್ದಂತಹ ಅಲಿ ರದಿಯಲ್ಲಾಹು ತಾಲಾನ್ಹರವರಿಗೆ ಹೇಳುತ್ತಾರೆ, ನನ್ನ ಮನೆಯಲ್ಲಿ ಇಂತೆಂತಹ ವ್ಯಕ್ತಿಗಳ ಬೆಲೆ ಬಾಳುವಂತಹ ವಸ್ತುಗಳನ್ನೆಲ್ಲ ಅಮಾನತ್ತಿನ ರೂಪದಲ್ಲಿ ಸುರಕ್ಷೆಗಾಗಿ ಇಡಲಾಗಿದೆ. ನಾನು ಹೋದ ನಂತರ ಎಲ್ಲರಿಗೂ ಮುಟ್ಟಿಸಬೇಕು. ಇದು ಅಲಿ ರದಿಯಲ್ಲಾಹು ತಾಲಾನ್ಹರವರನ್ನು ಹಿಂದೆ ಅವರನ್ನು ಅನಂತರ ಬರಲು ಹೇಳಲಿಕ್ಕೆ ಒಂದು ಕಾರಣವಾಗಿತ್ತು. ಇಲ್ಲದಿದ್ದರೆ ಬಾಕೆಲ್ಲ ಜನರು ಕೂಡ ಅಬೂಬಕರ್ ಸಿದ್ದೀಕ್, ಅಲಿ ರದಿಯಲ್ಲಾಹು ಅವರ ಕುಟುಂಬ, ಅಲಿ ರದಿಯಲ್ಲಾಹು ತಾಲಾನ್ಹು ಮತ್ತು ಅವರ ಕುಟುಂಬ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಮರು ಹೀಗೆ ಕೆಲವು ವ್ಯಕ್ತಿಗಳನ್ನು ಬಿಟ್ಟರೆ ಬೇರೆಲ್ಲರೂ ಕೂಡ ಆಗಲೇ ವಲಸೆಗೆ ಹೋಗಿದ್ದರು. ಹೀಗೆ ರಾತ್ರಿಯ ಹೊತ್ತಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಮರು ಹೊರಡುತ್ತಾರೆ. ಆಗ ನೋಡುತ್ತಾರೆ ಎಲ್ಲರೂ ಕೂಡ ಮನೆಯನ್ನು ಸುತ್ತುವರಿದಿದ್ದಾರೆ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಮರು ಒಂದು ಹಿಡಿ ಮಣ್ಣನ್ನು ಕೈಯಲ್ಲಿ ತೆಗೆದು ಶತ್ರುಗಳ ಕಡೆಗೆ ಎಸೆಯುತ್ತಾರೆ ಮತ್ತು ಹೇಳುತ್ತಾರೆ, ಒಮಿನ್ ಬೈನಿ ಐದೀಹಿಂ ಸದ್ದ ಒಮಿನ್ ಖಲ್ಫಿಹಿಂ ಸದ್ದ ಫಅಗ್ಶೈನಾಹುಂ ವಹುಂ ಲಾ ಯುಬ್ಸಿರೂನ್. ಸೂರೆ ಯಾಸೀನ್ 35ನೇ ಅಧ್ಯಾಯದ 9ನೇ ಸೂಕ್ತ. ಇದರಲ್ಲಿ ಏನನ್ನು ಹೇಳಲಾಗಿದೆ ಅಂತ ಹೇಳಿದರೆ, ಅವರ ಮುಂದೆಯೂ ಕೂಡ ಒಂದು ಗೋಡೆ ಇದೆ ಮತ್ತು ಅವರ ಹಿಂದೆಯೂ ಕೂಡ ಒಂದು ಗೋಡೆ ಇದೆ ಮತ್ತು ನಾವು ಅವರನ್ನು ಆವರಿಸಿಕೊಂಡಿದ್ದೇವೆ, ಅವರು ನೋಡುವುದಿಲ್ಲ. ಇದು ಆ ಪರಿಸ್ಥಿತಿಗೆ ಸೂಕ್ತವಾಗಿ ಒಗ್ಗುವಂತಹ ಒಂದು ಸೂಕ್ತ. ಇದನ್ನು ಹೇಳುತ್ತಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಧ್ಯದಿಂದಲೇ ಹೋದರು. ಅವರಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಮರನ್ನು ನೋಡಲು ಸಾಧ್ಯವಾಗಲಿಲ್ಲ. ಅಲ್ಲಿಂದ ಅವರು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾನ್ಹರವರ ಮನೆಗೆ ಹೋದರು. ಅಲ್ಲಿಂದ ಇಬ್ಬರೂ ಕೂಡ ಸೌರ್ ಗುಹೆಯ ಕಡೆಗೆ ಪ್ರಯಾಣ ಬೆಳೆಸಿದರು ಮತ್ತು ಸೌರ್ ಗುಹೆಯಲ್ಲಿ 3 ದಿನ ವಾಸ್ತವ್ಯದಲ್ಲಿದ್ದರು. ಮತ್ತು ಸೌರ್ ಗುಹೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾನ್ಹರವರ ಮಗಳಾದಂತಹ ಅಸ್ಮಾ ರದಿಯಲ್ಲಾಹು ತಾಲಾ ಅನ್ಹಾ ಇಬ್ಬರಿಗೂ ಕೂಡ ತಂದೆ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ಬುತ್ತಿಯನ್ನು ಮಾಡಿಕೊಟ್ಟರು. ಬುತ್ತಿಯನ್ನು ಕಟ್ಟಲಿಕ್ಕೆ ಯಾವುದೇ ಹಗ್ಗ ಅವರಿಗೆ ಸಿಗಲಿಲ್ಲ. ಆಗ ತಮ್ಮ ಸೊಂಟಕ್ಕೆ ಕಟ್ಟುವಂತಹ ಪಟ್ಟಿ ಅದನ್ನೇ ಹರಿದು ಅದನ್ನು 2 ಭಾಗವನ್ನಾಗಿ ಮಾಡಿ ಅದನ್ನೇ ಕಟ್ಟಿದರು. ಒಂದು ನೀರಿನ ಒಂದು ಬುತ್ತಿಗೆ ಕಟ್ಟಿದರು, ಮತ್ತೊಂದು ಆಹಾರದ ಬುತ್ತಿಗೆ ಕಟ್ಟಿದರು. ಆದ್ದರಿಂದಲೇ ಅವರ ಹೆಸರು ಝಾತುನ್ ನಿತಾಕೈನ್, 2 ಸೊಂಟದ ಪಟ್ಟಿ ಇರುವಂತಹ ಒಂದು ಮಹಿಳೆ ಎಂಬ ಹೆಸರು ಅವರಿಗೆ ಬಂತು. ಆಗಿನ ಕಾಲದಲ್ಲಿ ಈ ಬಿರುದುಗಳನ್ನು ಕೊಡುವುದು ಸಾಮಾನ್ಯವಾಗಿತ್ತು. ಆದ್ದರಿಂದ ಅಸ್ಮಾ ರದಿಯಲ್ಲಾಹು ತಾಲಾ ಅನ್ಹರವರ ಒಂದು ಬಿರುದು ಝಾತುನ್ ನಿತಾಕೈನ್ ಎಂಬುದಾಗಿದೆ. ಹೀಗೆ ಅಲ್ಲಿಂದ ಅವರಿಬ್ಬರು ಕೂಡ ಹೊರಟರು. ಸೌರ್ ಗುಹೆಗೆ ಹೋದಾಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹರವರು ಮೊದಲು ಸೌರ್ ಗುಹೆಯನ್ನು ಪ್ರವೇಶ ಮಾಡಿದರು. ಏಕೆಂದರೆ ಅಲ್ಲಿ ಯಾವುದಾದ್ರೂ ಆಹಾರ, ಯಾವುದಾದ್ರೂ ಜಂತು ಇದೆಯಾ, ಏನಾದರೂ ಸಮಸ್ಯೆ ಬರ್ಬೋದಾ ಎಂಬುದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರವೇಶಕ್ಕಿಂತ ಮೊದಲು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹರವರು ಖಾತ್ರಿಪಡಿಸ ಬಯಸಿದ್ದರು. ಮತ್ತು ಅಲ್ಲಿ ಅನೇಕ ಹುತ್ತಗಳಿದ್ದವು. ಅದೆಲ್ಲವನ್ನು ಕೂಡ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹರವರು ಮುಚ್ಚಿದರು. ಆನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ವಿಶ್ರಾಂತಿಗಾಗಿ ಮಲಗಿದಾಗ ಅಬೂಬಕರ್ ಸಿದ್ದೀಕ್ ಅವರಿಗೆ ಅನುವು ಮಾಡಿಕೊಟ್ಟರು ಮತ್ತು ಒಂದು ಹುತ್ತು ತೆರೆದಿತ್ತು, ಅದರಲ್ಲಿ ತನ್ನ ಕಾಲನ್ನು ಇಟ್ಟರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಲಗಿದ್ದರು ಮತ್ತು ಕಾಲು ಅಲುಗಾಡಿಸಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎಚ್ಚರಾಗುವಂತಹ ಸಾಧ್ಯತೆ ಇತ್ತು. ಆ ಹುತ್ತದಲ್ಲಿರುವ ಯಾವುದೋ ಜಂತು ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರಿಗೆ ಕುಕ್ಕಿತು. ಆಗ ಅವರು ಅಲುಗಾಡದೆ ಅದನ್ನು ಸಹಿಸಿಕೊಂಡರು. ಹೀಗೆ ಕುರೈಶರ ಒಂದು ತಂಡವು ಕೂಡ ಅದು ಹುಡುಕುತ್ತಾ ಆ ಸೌರ್ ಗುಹೆಯ ತಪ್ಪಲಿಗೆ ಬಂದರು. ಆಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹು ಅದನ್ನು ಗಮನಿಸಿದರು ಮತ್ತು ಹೇಳಿದರು, ಇನ್ನೇನಾಗಲಿಕ್ಕಿದೆ. ಅವರು ಸ್ವಲ್ಪ ಇಣುಕಿ ನೋಡಿದರೂ ಕೂಡ ನಮ್ಮ ಕಾಲು ಅವರಿಗೆ ಕಾಣಿಸಬಹುದು ಮತ್ತು ನಮ್ಮನ್ನು ಮರ್ಯಾದೆಗೇಡಿಗೆ ಒಳಪಡಿಸಬಹುದು ಎಂಬಂತಹ ಒಂದು ಕುತೂಹಲ ಅವರಿಗೆ ಆಯಿತು. ಬಹಳ ಅಂಜಿಕೆ ಆಯಿತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಲಾ ತಹಜನ್ ಇನ್ನಲ್ಲಾಹ ಮಅನಾ,
ನೀವು ಚಿಂತೆ ಪಡಬೇಕಾದಂಥ ಅಗತ್ಯ ಇಲ್ಲ. ಅಲ್ಲಾಹನು ನಮ್ಮ ಜೊತೆಗಿದ್ದಾನೆ. ಇಂತಹ ಒಂದು ಅತ್ಯಂತ ಕಠಿಣತಮವಾದ ಪರಿಸ್ಥಿತಿಯಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಆ ಶಾಂತತೆ ಇತ್ತು. ಮತ್ತು ಅಲ್ಲಾಹನವರ ಸಂರಕ್ಷಣೆ ಮಾಡಿದ್ದನು ಕೂಡ. ಅಲ್ಲಿ ಜೇಡ ತನ್ನ ಬಲೆಯನ್ನು ಕಟ್ಟಿತು, ಮತ್ತು ಪಾರಿವಾಳ ತನ್ನ ಒಂದು ಗೂಡನ್ನು ಕಟ್ಟಿ ತನ್ನ ಮೊಟ್ಟೆಯನ್ನಿಟ್ಟಿತು. ಹೀಗೆ ಇದೆಲ್ಲವನ್ನು ನೋಡಿದಾಗ ಇಲ್ಲಿ ಯಾರೂ ಇರಲಿಕ್ಕಿಲ್ಲ ಎಂದು ಹೇಳಿ ಅವರು ಅಲ್ಲಿಂದ ಹೋದರು. ಇದರಿಂದ ನಮಗೆ ವ್ಯಕ್ತವಾಗುವಂತಹ ಕೆಲವು ಪಾಠಗಳು ಯಾವುದು ಅಂತ ಹೇಳಿದರೆ, ಅಲ್ಲಾಹನೇ ಮಾಡಿದಂತಹ ಒಂದು ಯೋಜನೆ, ಅಲ್ಲಾಹನೇ ನೀಡಿದಂತಹ ಒಂದು ಆದೇಶ ಆಗಿದ್ದರೂ ಕೂಡ ಹಿಜ್ರತ್ಗಾಗಿ ಬಹಳ ಸುಂದರವಾದ ಸಮರ್ಪಕವಾದ ಮತ್ತು ಸಮಗ್ರವಾದ ಯೋಜನೆಗಳನ್ನು ಹೂಡಲಾಯಿತು. ಮತ್ತು ತವಕ್ಕಲ್ ಅಂತ ಹೇಳಿದರೆ ದೇವರ ಮೇಲಿನ ವಿಶ್ವಾಸ, ಅದು ಯಾವಾಗಲೂ ಕೂಡ ಬೇಕು. ದೇವರ ಮೇಲಿನ ವಿಶ್ವಾಸ ಅಂತ ಹೇಳಿದರೆ ಯಾವುದೇ ಯೋಜನೆ, ಯಾವುದೇ ಪ್ರಯತ್ನ ಮಾಡಬಾರದು ಎಂಬುದು ಇದರ ಅರ್ಥ ಅಲ್ಲ. ಇಂತಹ ಒಂದು ಪಾಠವನ್ನು ನಮಗೆ ಕೊಡಲಾಯಿತು. ಅದೇ ರೀತಿಯಲ್ಲಿ ಆಗ ಯುವತಿಯರು, ಅಬ್ದುಲ್ಲಾ ಒಬ್ಬ ಯುವಕ, ಅಸ್ಮಾ ಒಬ್ಬ ಯುವತಿ, ಅವರೆಲ್ಲರ ಪಾತ್ರವೂ ಕೂಡ ಇತ್ತು. ಅದೇ ರೀತಿಯಲ್ಲಿ ಅಬ್ದುಲ್ಲಾ ಬಿನ್ ಒರೇಕತ್ ಎಂಬ ಮುಸ್ಲಿಮೇತರ ವ್ಯಕ್ತಿಯ ಸಹಾಯವನ್ನು ಪಡೆಯಲಾಯಿತು, ಯಾಕೆಂದರೆ ಅವರಲ್ಲಿ ಕೌಶಲ ಇತ್ತು. ಹೀಗೆ ಈ ಎಲ್ಲವೂ ಕೂಡ ನಮಗೆ ಯೋಜನೆ ಹೂಡುವುದರ ಮಹತ್ವವನ್ನು ಮತ್ತು ಅಲ್ಲಾಹನ ಮೇಲೆ ವಿಶ್ವಾಸ ಅಂತ ಹೇಳಿದರೆ ಹೇಗಿರಬೇಕು, ಅದು ವಿಶ್ವಾಸ ಇರಬೇಕು, ತವಕ್ಕಲ್ ಬಹಳ ಮುಖ್ಯ, ಆದರೆ ನಿಮ್ಮ ಯೋಜನೆ ಮತ್ತು ನಿಮ್ಮ ಪ್ರಯತ್ನ ಕೂಡ ಬಹಳ ಮುಖ್ಯ ಎಂಬಂತಹ ಪಾಠಗಳು ನಮಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಲಸೆಯಲ್ಲಿದೆ. ಇಲ್ಲದೆ ಹೋಗಿದ್ದರೆ, ಅಲ್ಲಾಹನು ಬಯಸಿದ್ದರೆ ಅವರಿಗೆ ಯಾವುದೇ ರೀತಿಯ ಉಪದ್ರ ಆಗದಂತೆ ಅವರಿಗೆ ಯಾತ್ರೆ ಮಾಡಲು ಸಾಧ್ಯವಿತ್ತು, ಎಲ್ಲವೂ ಮಾಡಬಹುದಾಗಿತ್ತು. ಆದರೆ ನಿಮ್ಮ ಜೀವನದಲ್ಲಿ, ಮುಸ್ಲಿಮರ ಜೀವನದಲ್ಲಿ ಇಂತಹ ಅತ್ಯಂತ ದುರ್ಗಮವಾದಂತಹ ಪರಿಸ್ಥಿತಿ ಬರಬಹುದು. ಅಂತಹ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸ್ವತಃ ಅದಕ್ಕಾಗಿ ಸಿದ್ಧತೆ ಮಾಡಿ, ಯೋಜನೆ ಹೂಡಿ, ಅನಂತರ ಅಲ್ಲಾಹನೊಡನೆ ಸಹಾಯ ಯಾಚಿಸಿ ಎಂಬಂತಹ ಸಂದೇಶವನ್ನು ಕೂಡ ನಮಗೆ ಕೊಡಲಾಗಿದೆ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಮತ್ತಷ್ಟು ಕಲಿಯೋಣ ನಾವು ಮುಂದಿನ ಸಂಚಿಕೆಯಲ್ಲಿ, ಮತ್ತು ಮತ್ತೆ ಸಿಗೋಣ.